ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ಇದು ಮಡಿಕೇರಿಯಲ್ಲಿ ಇರ್ತಕ್ಕಂತಹ ಪ್ಲೇಸ್. ತುಂಬ ಅದ್ಭುತವಾಗಿರ್ತಕ್ಕಂತಹ ಪ್ಲೇಸು. ಸೊ ನಾವು ಬಂದಿರೋದು ಯಾವುದ್ರಲ್ಲಿ ಬಂದ್ವಿ, ಹೇಗೆ ಬಂದ್ವಿ ಎಲ್ಲ ಕೂಡ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡುವ. ಬಾಯ್. ನಾವು ಹೋಗಿದ್ದು ಟೂರಿಸ್ಟ್ ಬಸ್ಗಳಿರುತ್ತಲ್ವ, ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗ್ತಾ ಇರುತ್ತಲ್ವ. 2 ಡೇಸ್ ಪ್ಲ್ಯಾನ್ ಇರುತ್ತೆ, 4 ಡೇಸ್ ಎಲ್ಲ ಪ್ರತಿಯೊಂದು ಅವ್ರದ್ದೇ ನೋಡಿಕೊಂಡು ಪ್ರತಿಯೊಂದು ಅವ್ರದ್ದೇ ಎಲ್ಲ ಆಗಿರುತ್ತೆ. ನಾವು ಇಷ್ಟು ದುಡ್ಡು ಅಂತ ಕೊಡಬೇಕು, ಎಲ್ಲ ಅವರೇ ಊಟದಿಂದ ಹಿಡಿದು ಪ್ರತಿಯೊಂದು ಅವರೇ ನೋಡ್ಕೊಳ್ತಾರೆ. ಸೊ ಆ ಥರ ಟ್ರಾವೆಲ್ಸ್ ಏಜೆನ್ಸಿ ಮೂಲಕ, ಬಸ್ ಮೂಲಕ ನಾವು ಬಂದಿದ್ದು. ಇವ್ರು ಯಾರು ನನಗೆ ಪರಿಚಯನೇ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ನನಗೆ ಒಳ್ಳೆ ಫ್ರೆಂಡ್ಸ್ ಥರ ಸಿಕ್ಕರು. ಆ್ಯಕ್ಚುಲಿ ಇವ್ರು ನನಗಿಂತ ಚಿಕ್ಕವರು, ಇನ್ನೂ ಓದ್ತಾ ಇದ್ದಾರೆ, ಸೊ ಎಜುಕೇಷನ್ ಮಾಡ್ತಾ ಇದ್ದಾರೆ. ಸೊ ಬಟ್ ಇವ್ರು ನನ್ನ ಜೊತೆ ತುಂಬ ಕ್ಲೋಸ್ ಆಗಿಬಿಟ್ರು. ನನಗೆ ಅಂದರೆ ನಾನು ಎಕ್ಸ್ಪೆಕ್ಟಿಂಗ್ ಮಾಡಿದೆ ಅಂದರೆ ವಯಸ್ಸಾಗಿರೋರು, ತುಂಬ ಏಜ್ ಆಗಿರೋರು ಇಲ್ಲಿಗೆ ಟ್ರಾವೆಲ್ ಅಂದರೆ ಬಸ್ಗಳಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ಸ್ ರಾಂಗ್ ಆಯಿತು. ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ನನಗೆ ಏನು ಗೊತ್ತಾ, ಎಲ್ಲೇ ಹೋದರೂ ಬೇಗ ಅಡ್ಜಸ್ಟ್ ಆಗಿಬಿಡ್ತೀನಿ, ಬೇಗ ಹೊಂದ್ಕೊಂಡ್ಬಿಡ್ತೇನೆ ಅವ್ರ ಜೊತೆ. ನನಗೆ ಹುಡುಗಿರಿರಬೇಕು, ನನಗೆ ನನ್ನ ಏಜಿಗಿಂತ ಸ್ವಲ್ಪ ಸಣ್ಣವರಾದರೂ ಪರವಾಗಿಲ್ಲ ಹೊಂದ್ಕೊಂಡ್ಬಿಡ್ತೇನೆ. ಬಟ್ ನನ್ನ ಥರ ಆ್ಯಕ್ಟಿವ್, ನಂತರ ಕಾಮಿಡಿ ಮಾಡೋದು, ನಂತರ ಚೆನ್ನಾಗಿ ಹೊಂದ್ಕೊಂಡು ಹೋದರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಇದು ಕೊಡಗಿನಲ್ಲಿರ್ತಕ್ಕಂತಹ ಕೋಟೆ ಅಬ್ಬಿ ಫಾಲ್ಸ್ ಅಂತ. ಸೊ ಏನು ಗೊತ್ತಾ, ನಾವು ಹೋದಾಗ ಮಳೆ ಚೆನ್ನಾಗಿ ಬರ್ತಾಯಿತ್ತು, ಅಂದರೆ ಜಿಟಿ 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 ಬರ್ತಾಯಿತ್ತು. ಜಾಸ್ತಿ ಜೋರಾಗೂ ಇಲ್ಲ, ಕಡಿಮೆನೂ ಇಲ್ಲ. ನೋಡಿ ಇವಾಗ ನಾನು ಹೋಗ್ತಾ ಇದ್ನಲ್ಲ, ಈ ಪ್ಲೇಸು ಸಖತ್ತಾಗಿದೆ ನನಗಂತೂ. ಅಂದರೆ ಅದು ನೀರು ಬೀಳ್ತಾ ಇತ್ತಲ್ಲ ಮೇಲೆಯಿಂದ, ನಮ್ಮ ಮಕ್ಕಕ್ಕೆ ಹಂಗೆ ಹೊಡಿತಾ ಇತ್ತು. ಅಂದರೆ ಅಷ್ಟು ಫೋರ್ಸಾಗಿ ಬರ್ತಾಯಿತ್ತು ನೀರು. ಅಂದರೆ ನೀವೆಲ್ಲೇ ಹೋಗಲಿ, ಏನೇ ಮಾಡಿ, ಸ್ವಲ್ಪ ನಿಮ್ಮ ಸೇಫ್ಟಿಯನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಆವಾಗ ಏನು ಅನಾಹುತ ಆಗಲ್ಲ. ನಮಗೆ ನೀರು ಸಿಕ್ತು ಅಂತ ಹೇಳಿಬಿಟ್ಟು ಹುಚ್ಚ ಬಚ್ಚ ಅಂದರೆ ನಾವು ರಫ್ ಆಗಿ ನಾವು ಅದನ್ನು ಯೂಸ್ ಮಾಡ್ಕೊಂಡ್ವಿ, ನೀರನ್ನೇ ಆಗಲಿ ಯಾವುದೇ ಆಗಲಿ, ಅದು ನಮಗೆ ನಿಜವಾಗ್ಲೂ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ಅದಕ್ಕೆ ಎಷ್ಟು ಸೇಫ್ಟಿ ಇರ್ತೀರೋ ಅಷ್ಟು ಒಳ್ಳೆಯದು ಅಂತ ಹೇಳ್ತೇನೆ. ನೋಡಿ ಇದು ತುಂಬ ನನ್ನ ಫೋಟೋಕ್ಕಿಂತ ವಿಡಿಯೋಗಿಂತ ರಿಯಲ್ಲಾಗಿ ಸಖತ್ತಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಅಂದರೆ ನೀರು ಅಂದರೆ ನನಗೂ ಸ್ವಲ್ಪ ಭಯ ಆಗುತ್ತೆ, ಬಟ್ ಎಷ್ಟರಲ್ಲಿ ದೂರ ಇರಬೇಕೋ ಅಷ್ಟರಲ್ಲಿ ದೂರ ಇಟ್ಕೊಂಡು ಸೇಫ್ಟಿಯನ್ನು ಯೂಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ನೀವು ಕೂಡ ಅಷ್ಟೇ, ಯಾರೇ ಹೋಗಲಿ, ಯಾರೇ ಇದು ಮಾಡಲಿ, ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಹೋಗ್ಬಿಟ್ಟು ಸೇಫ್ಟಿಯನ್ನು ನೋಡಿಕೊಂಡು ಬನ್ನಿ ಅಂತ ಕೇಳ್ಕೊಳ್ತೇನೆ. ದಾರಿ ನೋಡಿ, ಹೇಗಿದೆ ಅಲ್ವಾ? ಏನನ್ನಿಸ್ತು ನಿಂಗೆ? ಹೇಳಿ 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 ಹೇಳಿ. ಸಖತ್ತಾಗಿದೆ, ಯಾರು ಕೂಡ ಮಿಸ್ ಮಾಡಿಬಿಡಿ ಈ ಪ್ಲೇಸ್ನ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಗಾಯ್ಸ್. ನಾನಂತೂ ಮಿಸ್ ಮಾಡಲಿಲ್ಲ. ಓಕೆ ಓಕೆ ಗಾಯ್ಸ್, ವಾವ್ ಸಖತ್ತಾಗಿದೆ. ನಿಜವಾಗ್ಲೂ ಹಾಕೋದಿಲ್ಲ, ಚೆನ್ನಾಗಿದೆ ಇದು. ಅಬ್ಬಾ ಸಕ್ಕತ್ತಾಗಿದೆ ಪ್ಲೇಸ್. ವಾವ್
ಗಾಯ್ಸ್ ಹೇಳ ಗಾಯ್ಸ್ ಗಾಯ್ಸ್ ಹೇಳ ಗಾಯ್ಸ್ ಅನ್ನ ಗಾಯ್ಸ್ ನೆಕ್ಸ್ಟ್ ಹೋಗಿದ್ದು ರಾಜಾ ಸೀಟು ಉದ್ಯಾನವನ. ಇದು ಸಖತ್ತಾಗಿದೆ. ಅಂದರೆ ಇದು ಫುಲ್ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ದೊಡ್ಡದಾಗಿದೆ. ನಾನು ನಿಮಗೆ ನೋಡಿ ಇಲ್ಲಿ ಫುಲ್ಲು ಮೋಡ ಕವಿದ ವಾತಾವರಣ ಅಂತ ಹೇಳ್ಬೋದು. ಈ ಥರ ಮೋಡಗಳು ಈ ಥರ ಇದು ನಮ್ಮ ಕಡೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಮಡಿಕೇರಿ ಇರೋದೊಂದು ಜೀವನ. ದುಡ್ಡು ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಬೋದು, ಆದರೆ ಈ ಲೈಫ್ ಸಿಗಲ್ಲ, ಈ ಮೂಮೆಂಟ್ಸ್ ಸಿಗಲ್ಲ. ಅದಕ್ಕೋಸ್ಕರ ಜಾಸ್ತಿ ಸಂಪಾದನೆ ಮಾಡಿ ಸ್ವಲ್ಪ ನಾದರೂ ಈ ಥರ ಎಂಜಾಯ್ ಮಾಡಿ ಅಂತ ಹೇಳ್ತೇನೆ. ಇರೋದೊಂದು ಜೀವನ, ಅದೇನೋ ಗಾಳಿಪಟ ಮೂವಿ ಇದೆ ಅಲ್ಲ, ಸೊ ಅದನ್ನು ನನಗೆ ನೆನಪಾಗುತ್ತೆ ಆಗಾಗ. ಗಾಯ್ಸ್ ಏನು ಕಾಣಿಸ್ತಾ ಇಲ್ಲ ಗಾಯ್ಸ್, ಹೊರಗಿದೆ. ಹೆಂಗೆ ಗೊತ್ತಾ, ಸ್ವರ್ಗ ಎಲ್ಲೂ ಇಲ್ಲ, ಇಲ್ಲೇ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಸೂಪರ್. ನೋಡಿ ರಾಜಾ ಸೈಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ಅಂದರೆ ಮಳೆಗಾಲ ಅಲ್ವಾ, ಮಳೆ ಬಂದಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಮಗೆ ಪ್ಲಸ್ ಪಾಯಿಂಟ್ ಏನಂದರೆ, ಅದನ್ನೇ ಹೇಳಿದ್ನಲ್ಲ ಆವಾಗಲೇ, ಮಳೆ ಜಾಸ್ತಿ ಹೊತ್ತೇನಿರಲಿಲ್ಲ, ಲೈಟಾಗಿ ಬರೋದು ಹೋಗೋದು ಮಾಡ್ತಾಯಿತ್ತು. ಅದೇ ಎಕ್ಸ್ಪೀರಿಯೆನ್ಸ್ ನನಗೆ ಇವಾಗ ಒಂದು ರೀತಿ ಖುಷಿ ಕೊಡ್ತು. ಅಂದರೆ ಮಡಿಕೇರಿ, ಕೂರ್ಗ್, ಇವೆಲ್ಲ ಚಿಕ್ಕಮಂಗ್ಳೂರು ಇವೆಲ್ಲ ಆಲ್ಮೋಸ್ಟ್ ಏನಪ್ಪ ಅಂದರೆ, ಜಾಸ್ತಿ ಮಳೆ ಬಂತು ಅಂದರೆ ಕೆಲವೊಂದು ಪ್ಲೇಸ್ಗಳನ್ನು ಮುಚ್ಚಿಬಿಡ್ತಾರೆ. ಆಮೇಲೆ ಗೋಡೆಗಳು ಕೂಡ ಕುಸಿತತೆ, ಬೆಟ್ಟ ಗುಡ್ಡ ಕುಸಿಯುತ್ತೆ, ತುಂಬ ಸೇಫ್ಟಿ ಇರಲ್ಲ ಟ್ರಾವೆಲ್ ಮಾಡಬೇಕಾದ್ರೆ. ಅದಕ್ಕೋಸ್ಕರ ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಎಲ್ಲಿ ಇಷ್ಟೊಂದು ಖರ್ಚು ಮಾಡ್ಕೊಂಡ್ಬಂದು ಪ್ಲೇಸ್ ನೋಡ್ಲಂಗೆ ಆಗ್ಬಿಡುತ್ತೋ ಅನಿಸ್ಬಿಟ್ಟಿತ್ತು. ಬಟ್ ಹೋಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಮನೆಯಲ್ಲೇ ಕೂತ್ಕೊಂಡು ಬೇಜಾರು ಮಾಡಿಕೊಂಡು ಇರೋ ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ಅಪರೂಪಕ್ಕಾದರೂ ಈ ಥರ ಕೆಲವೊಂದು ಟೈಮಲ್ಲಿ ಬಂದುಬಿಟ್ಟು ನಮ್ಮ ಬೇಜಾರುಗಳನ್ನು, ನಮ್ಮ ಭಾವನೆಗಳನ್ನು ಈ ಪ್ರಕೃತಿಯೊಂದಿಗೆ ಹೊರ ಹಾಕಬೇಕು ಅಂತ ನಾನು ಕೇಳ್ಕೊಂಡೆ. ನಂತರ ನಾವು ಹೋಗಿದ್ದು ಜೀಪ್ ರೈಡು. ಸೊ ಜೀಪ್ ರೈಡಿಗೆ ನಾವು ಒಬ್ಬೊಬ್ಬ ವ್ಯಕ್ತಿಗೆ ಒಬ್ಬೊಬ್ಬರಿಗೆ 500 ರೂಪಾಯಿ ಕೊಟ್ವಿ. ನಾವು 3 ಮೆಂಬರ್ಸ್ ಹೋಗಿರೋದ್ರಿಂದ, ನಾನು ಅಮ್ಮ ಮತ್ತು ಹಸ್ಬೆಂಡ್ ಹೋಗಿರೋದ್ರಿಂದ ಜೀಪಿಗೆ ಅಂತಲೇ 1500 ರೂಪಾಯಿ ಕೊಟ್ವಿ. ಇದು ಸಪ್ರೇಟ್ ಚಾರ್ಜ್ ಆಗುತ್ತೆ. ಟ್ರಾವೆಲ್ಸ್ ಅವ್ರದ್ದು ಬಸ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ಇದಕ್ಕೆ ಡಿಪೆಂಡ್ ಆಗಿರಲ್ಲ. ಇದು ಸಪ್ರೇಟಾಗಿ ನಾವು ಅಮೌಂಟನ್ನು ಕೊಡಬೇಕಾಗತ್ತೆ. ಇನ್ನು ಉಳ್ಕಿದ್ದೆಲ್ಲ ಬಸ್ಸಿಂದು ಇರುತ್ತಲ್ವ, ಅದು ಊಟ ಆಮೇಲೆ ಪ್ರತಿಯೊಂದು ವ್ಯವಸ್ಥೆ ಅವ್ರು ನೋಡ್ಕೊಳ್ತಾರೆ. ಬಟ್ ಜೀಪಿಂದು ನಮಗೆ ಡಿಪೆಂಡು. ನಮ್ಗೆ ಇಷ್ಟ ಇದ್ದರೆ ಮೇಲೂ ಹೋಗಿ ನೋಡ್ಬೋದು, ಇಲ್ಲ ಅಂದರೆ ಇಲ್ಲ, ಅದು ನಮಗೆ ಬಿಟ್ಟಿದ್ದು. ಏನಿಲ್ಲ, ಅದೇ ಬನ್ನಿ. ಏನು ಗುರು, ಏನು ರಘು, ಅಲ್ಲಿ ಚರಂಡಿ ಬಿದ್ದಿದೆ. ಹಾಯ್, ಏನು ಎಲ್ಲ ಹೋಗ್ಲಿ. ಎಲ್ಲಿಗೆ ಬಂದಿದ್ದೀರಿ? ಹೆಂಗಿದೆ ಗುರು, ಸೈಕ್ ಹೆಂಗೆ ಗೊತ್ತಾ, ನಾವು ಎಷ್ಟೇ ದೊಡ್ಡವರಾದರೂ ನಮಗೆ ಇಷ್ಟ ಆಗೋಂತಹ ವಸ್ತುಗಳನ್ನೇ ಆಗಲಿ, ಇಷ್ಟ ಆದಂತಹ ವ್ಯಕ್ತಿನೇ ಆಗಲಿ, ಇಷ್ಟ ಆಗಿರ್ತಕ್ಕಂತಹದ್ದು ಏನಾದರೂ ಕಾಣಿಸಿದ್ರೆ ನಾವು ಆಟೋಮೆಟಿಕ್ ನಾವು ಸಣ್ಣವರಾಗ್ಬಿಡ್ತೀವಂತೆ. ಸೊ ನನಗೆ ಆಗಿದ್ದು ಅದೇ ರೀತಿ. ನಾನು ಟೋಟಲಿ ಕಳೆದೋಗ್ಬಿಟ್ಟಿದ್ದೆ. ನನಗೆ ಅಷ್ಟು ಇಷ್ಟ, ನನಗೆ ಈ ಥರ ನೇಚರ್ ಮಧ್ಯೆಯಲ್ಲಿ ಇರಬೇಕು ಅಂದರೆ ಅಷ್ಟು ಇಷ್ಟ ನನಗೆ.
ಫುಲ್ ಜೀಪ್ ರೈಡಲ್ಲಿ ಈ ಥರ ರೋಡ್ ಇರುತ್ತೆ. ಸೊ ನನಗೆ ಇದು ಏನು ಅಷ್ಟು ಅನಿಸ್ಲಿಲ್ಲ. ಶಿವಮೊಗ್ಗದ ಹತ್ರ ಇರೋ ಕೊಡಚಾದ್ರಿ ಅವೆಲ್ಲ ಇದ್ರ ಮುಂದೆ ಅದ್ರ ಮುಂದೆ ಇದೇನು ಅಲ್ಲ ಕೂರ್ಗು. ಸೊ ಅವಾಗ ಈ ಥರ ಫುಲ್ ಇದಿತ್ತಂತೆ. ಇವಾಗ ಒಂದು ಸ್ವಲ್ಪ ಎಲ್ಲ ರೋಡ್ಗಳನ್ನು ಮಾಡಿದ್ದಾರೆ, ಪ್ಯಾಚಪ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಕಡೆ ಕಲ್ಲುಗಳನ್ನು ಕೂಡ ಹಾಕಿದ್ದಾರೆ ಇಲ್ಲಿ ಕೊಡಗಿನಲ್ಲಿ. ಬಟ್ ಬೈಕಲ್ಲಿ ಹೋಗೋರು ಬೈಕಲ್ಲಿ ಹೋಗ್ತಾರೆ. ಆಮೇಲೆ ಕಾರ್ ತೊಗೊಂಡು ಅವ್ರದ್ದೇ ಓನ್ ವೆಹಿಕಲ್ ಇರುತ್ತೆ. ಸೊ ಅಂಥದ್ರಲ್ಲಿ ಹೋಗ್ತಾರೆ. ಇನ್ನು ಕೆಲವೊಬ್ಬರು ಏನಕ್ಕೆ ರಿಸ್ಕ್ ಅಂತ ಹೇಳಿಬಿಟ್ಟು ಜೀಪಲ್ಲಿ ಹೋಗ್ತಾರೆ. ನಮಗೆ ರಿಸ್ಕ್ ಅವೆಲ್ಲ ಅನ್ನೋದಕ್ಕಿಂತ ಜೀಪಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಅಮೌಂಟ್ ಎಷ್ಟಾದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ಜೀಪನ್ನೇ ಸೆಲೆಕ್ಷನ್ ಮಾಡ್ಕೊಂಡ್ವಿ. ತುಂಬ ನೋಡಿ ಯಾವ ಥರ ಇದೆ ವೆದರು. ಸೊ ಈ ಥರ ವೆದರು ನಮಗೆ ಸಿಗುತ್ತಾ ಹೇಳಿ? ಅದಕ್ಕೋಸ್ಕರ ಎಲ್ಲಿ ವೆದರ್ ಚೆನ್ನಾಗಿರುತ್ತೋ ನಾವು ಆ ಕಡೆ ನಾವು ಇರಬೇಕು ಅಂತ ಹೇಳ್ತೇನೆ. ನನಗಂತೂ ತುಂಬ ಒಂಥರ ನೋಡಿ ಇದೇ ಜೀಪು ಅಂಕಲು. ಅವರಿಗೊಂದು ಜಾಸ್ತಿ ಏಜ್ ಆಗಿದೆ. ಬಟ್ ಅವ್ರು ಹೆಂಗೆ ಹೊಡಿತಾರೆ ಗೊತ್ತಾ ಜೀಪ್ನ, ಸಖತ್ತಾಗಿ ಹೊಡಿತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ನಮ್ಮಿಂದನೂ ವೆಹಿಕಲ್ಸ್ ಬರ್ತಾ ಇದೆ. ಅಂದರೆ ಜಾಸ್ತಿ ರಿಸ್ಕ್ ತೊಗೊಂಡು ನಮ್ಮ ದುಡ್ಡನ್ನು ಉಳಿಸೋದಕ್ಕೋಸ್ಕರ ನಮ್ಮ ವೆಹಿಕಲಲ್ಲಿ ಹೋದರೆ ಅಷ್ಟು ಮಜಾ ಬರಲ್ಲ. ಕೆಲವೊಂದರಲ್ಲಿ ಹೋದರೆ ಮಾತ್ರ ಮಜಾ ಸಿಗುತ್ತೆ. ಎಷ್ಟು ಅಂದರೆ ವೀಡಿಯೋದಲ್ಲಿ ಅಷ್ಟು ಕಾಣಿಸ್ಲಿಲ್ಲ. ಬಟ್ ರಿಯಲಾಗಿ ನೋಡಿದ್ವಲ್ಲ, ಎಲ್ಲಿ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿರೋರು ಯಾರು ಅಂತಲೂ ಗೊತ್ತಾಗಲ್ಲ. ಅಷ್ಟು ಮೋಡಕ್ಕೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಈ ಜಾಗದಲ್ಲಿ ಹೋದರೆ ಈ ರೂಟ್ ಸಿಗುತ್ತೆ, ಆ ಜಾಗದಲ್ಲಿ ಅವ್ರಿಗೆ ಆಲ್ರೆಡಿ ಟಚ್ ಆಗಿರುತ್ತಲ್ವ. ಸೊ ಅವ್ರಿಗೆ ಜಾಸ್ತಿ ಓಡಿಸಿರ್ತಾರೋ ಗೊತ್ತಿರುತ್ತೆ. ನಮಗೆ ಹೊಸ್ದಾಗ ಹೋಗಿಬಿಟ್ಟು ನಾವು ಹೋದರೆ ಅವ್ರಿಗೆ ನಮಗೆ ಗೊತ್ತಾಗಲ್ಲ ಯಾವ ಕಡೆ ಏನೇನಿದೆ, ಎಲ್ಲಿ ಕಂಟ್ರೋಲ್ ಮಾಡಬೇಕು, ಎಲ್ಲಿ ನಾವು ನಿಂತ್ಕೋಬೇಕು ಅದೆಲ್ಲ ಏನೂ ಗೊತ್ತಿರಲ್ಲ. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮ ಸ್ವಂತ ವೆಹಿಕಲ್ಗಿಂತ ಈ ಥರ ಅಲ್ಲಿ ಜೀಪ್ ಇರುತ್ತಲ್ಲ, ಸೊ ಆ ಜೀಪಲ್ಲಿ ಹೋದರೆ ಸ್ವಲ್ಪ ಅವರಿಗೂ ದುಡ್ಡಾಗುತ್ತೆ, ಪಾಪ ಹೆಲ್ಪ್ ಆಗುತ್ತೆ ನಮ್ಮ ಕಡೆಯಿಂದ. ಆಮೇಲೆ ಜೀಪಲ್ಲಿ ಹೋಗೋದು ಒಂದು ರೀತಿ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ ನಮ್ಮ ಇವಾಗ ಮುಂದ್ಗಡೆನೂ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಜೀಪು ಹೋಗ್ತಾ ಇದೆ, ತೋರಿಸ್ತೀನಿ ನೋಡಿ. ಇವಾಗ ರಿಟರ್ನ್ ಹೋಗ್ತಾ ಇದ್ದಾರೆ ಅವರು. ನಾವು ಹಿಂಗೆ ಹೋದ್ರೆ ಅವ್ರು ಹಂಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಹೋಗಿದ್ದು ನಾವು ಓಂಕಾರೇಶ್ವರ ಟೆಂಪಲ್ಲು ಮತ್ತು ಶ್ರೀ ಆಂಜನೇಯ ದೇವಸ್ಥಾನನೂ ಕೂಡ ಇಲ್ಲಿ ಇದೆ. ನಾನು ಏನೋ ಅಂದ್ಕೊಂಡೆ, ಬಟ್ ಇಲ್ಲಿ ಹೋದ್ಮೇಲೆ ಒಂಥರ ಪೀಸ್ ಆಫ್ ಮೈಂಡ್ ಅಂತಲೇ ಹೇಳ್ಬೋದು. ಮಳೆ ಬರ್ತಾಯಿತ್ತು, ಫುಲ್ ಜಿಟಿ 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 ಮಳೆ. ಒಂದು ರೀತಿ ಖುಷಿ ಆಯಿತು ನನಗೆ. ನೋಡಿ ಇಲ್ಲಿ ತೋರಿಸ್ತಾನಲ್ವ ನೀರಿನ ಮಧ್ಯ ದೇವಸ್ಥಾನ, ಓಂಕಾರೇಶ್ವರ ದೇವಸ್ಥಾನ. ಇವೆಲ್ಲ ವಿಡಿಯೋಗಿಂತ ರಿಯಲ್ಲಾಗಿ ನೋಡಿದರೆ ಒಂದು ರೀತಿ ರೋಮಾಂಚನ ಅಂತಲೇ ಹೇಳ್ಬೋದು. ಮಳೆ ಬರೋ ಕಾರಣ